ಕುಮಾರಣ್ಣ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ವಿಚಾರ ಏನು ಅಂತಂದರೆ ನಮ್ಮ ಮಿಸ್ಸಸ್ಗೂ ಮತ್ತು ಮಾಜಿ ಶಾಸಕರಾದಂಥ ಅಂದಾನಿ ಅವ್ರಿಗೂ ಇರೋ ಅನೈತಿಕ ಸಂಬಂಧದ ಬಗ್ಗೆ ಅದನ್ನು ಕುಮಾರಣ್ಣ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಈಗ ಬರ್ತೀನಿ, ಅದನ್ನ ಬಗ್ಗೆ ಮಾತಾಡ್ತೀನಿ, ನಿನಗೊಂದು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಯಾವ ರೀತಿ ಸಂಬಂಧ ಇದೆ, ಏನು ಅದೇ ಅನೈತಿಕತೆ ಸಂಬಂಧ ಇದೆ ಸರ್. ನಾನು ಮೊದಲೇ ಹೇಳಿದಾಗೆ ಇದು ಅನೈತಿಕ ಸಂಬಂಧ, ಇದು ಭಾವನಾತ್ಮಕ ವಿಚಾರ. ಇದು ಯಾವುದೇ ದುಡ್ಡು ಹಣಕಾಸಿನ ವಿಚಾರ, ರಾಜಕೀಯ ಅಲ್ಲ ಇದು. ದಯವಿಟ್ಟು ಹಂಗೆ ಆ ರೀತಿ ಬಿಂಬಿಸೋಕೆ ಯಾರು ಹೋಗ್ತಂದ್ರೆ ಅದಕ್ಕೆ ನಾನು ಒಪ್ಪಲ್ಲ. ಇದು ಭಾವನಾತ್ಮಕ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಅಂದರೆ ಭಾವನಾತ್ಮಕ. ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ಗಂಟೆಗಟ್ಟಲೆ, ಇನ್ನೊಬ್ಬನ ಸಂಬಂಧಕ್ಕೆ ಹೋದರೆ ಗಂಡ ಅದು ನಾನು ಏನು ಮಾಡಲಿ, ಎಷ್ಟು ಅಂತ ತಡ್ಕೊಂಡಿರಲಿ, ಒಂದು 10 ಗಂಟೆ ತಡ್ಕೊಂಡಿರ್ಬೋದು ಸರ್. ಅದನ್ನು ಬಿಟ್ಟು ನಾನು ಇದನ್ನು ಒಪ್ಕೊಂಡಿರೋಕ್ಕೂ ಆಗಲ್ಲ. ಹೇಗೆ ಒಪ್ಕೊಂಡಿರೋಕೆ ಅಟ್ ದ ಸೇಮ್ ಟೈಮ್ ಕಣ್ಣು ಮುಚ್ಕೊಂಡಿರೋಕ್ಕೂ ಆಗಲ್ಲ. ಯಾಕಂದರೆ ನನಗೆ ನ್ಯಾಯ ಬೇಕು. ನಾನು ಬದುಕು ಕಟ್ಕೊಳ್ಳೋಕೆ ಇವರು ಒಂದು ದಾರಿ ಮಾಡಿಕೊಟ್ಟಿದ್ರೆ, ಡೈವರ್ಸ್ ಕೊಟ್ಬಿಟ್ಟಿದ್ದಿದ್ರೆ ನಾನು ಬದುಕು ಕಟ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಯಾಕೆ ಇಷ್ಟು ದೂರ ಬಂದು ಬೀದಿಗೆ ನಿಂತ್ಕೋತಾ ಇದ್ದೆ? ಗೊತ್ತಾಗಲಿ ಬಿಡಿ ಅಷ್ಟೇ. ಅವ್ರು ಮಾಡಿದ್ದು ಅವ್ರು ತಿನ್ನಬೇಕು ಸರ್. ಇದು ಅವ್ರು ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದು ನನಗೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ, ಎಲ್ಲರ ಮೇಲೂ ನಂಬಿಕೆ ಇದೆ ನನಗೆ. ನೋಡಿ, ನಂಬಿಕೆ ಇದ್ದು ಕುಮಾರಣ್ಣ ಅವ್ರ ಹತ್ರನೇ ಬಂದಿದ್ದೀನಿ ನಾನು. ಅವ್ರು ತಪ್ಪು ಮಾಡಿದ್ದಾರೆ ಸರ್. ಅವರು 100% ತಪ್ಪು ಮಾಡಿದ್ದಾರೆ. ನಾನು ಎಲ್ಲಿ ಬೇಕಾದ್ರೂ ಒಂದೇ ನಿಲುವು ನಂದು. ಅವ್ರು ತಪ್ಪು ಮಾಡಿದ್ದಾರೆ. ನಾನು ನನಗೆ ಇದರಲ್ಲಿ ಎರಡೆರಡು ಇದು ಮಾತಾಡೋಕ್ಕಾಗಲ್ಲ. ಒಬ್ಬನೇ ಇದ್ದೀನಿ ಸರ್. 10 ವರ್ಷದ ಮೇಲಿಂದ ಸಂಬಂಧ ಇದೆ ಸರ್ ಅವ್ರದ್ದು. ಈಗ ಅವಳು ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ, ಮೈಸೂರಲ್ಲಿ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟಲ್ಲಿ ಇದ್ದಾಳೆ. 1.5 ಕೋಟಿ ಅಪಾರ್ಟ್ಮೆಂಟ್. ಹೆಂಗೆ ಬಂತು ಸರ್ ಇದು? ಸುಮ್ಮನೆ ಹೇಳ್ಬಾರ್ದು. ಹೆಂಗೆ ಬಂತು? ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ತಂದೆ ಬಂದು ಅವರು ರೈತರು, ಕುರಿ ಕಾಯ್ತಾ ಇದ್ದಾರೆ. ಅವ್ರ ತಂದೆ ರೈತರು, ಏನೋ ಹಳ್ಳಿ ಜೀವನ. ಈಕೆಗೆ ಎಲ್ಲಿ ಬಂದಿಂದ ಬಂತು 1.5 ಕೋಟಿ ಅಪಾರ್ಟ್ಮೆಂಟು? ಆ ಅಪಾರ್ಟ್ಮೆಂಟ್ಗೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ? ಹೆಂಗೆ ಬಂತು ಅಪಾರ್ಟ್ಮೆಂಟು? ನನ್ನ ಪ್ರಶ್ನೆ. ಇನ್ನೂ ಡೈವರ್ಸ್ ಆಗಿಲ್ಲ. ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ ನನಗೆ. ಡೈವರ್ಸ್ ಕೊಟ್ಬಿಟ್ಟೆ ನಾನೇನು ಪ್ರಶ್ನೆ ಮಾಡಬಾರ್ದು. ಯಾಕೆಂದರೆ ನನಗೆ ಬೈತಾರೆ. ಡೈವರ್ಸ್ ಕೊಟ್ಟಾದ್ಮೇಲೆ ನಿನಗೂ ಇದಕ್ಕೇನು ಸಂಬಂಧ, ನಡಿಯಾಚೆ ಅಂತಾರೆ. ಬಟ್ ನನಗೆ ಇನ್ನೂ ಡೈವರ್ಸ್ ಕೊಟ್ಟಿಲ್ಲ. ನಾನು ಪ್ರಶ್ನೆ ಮಾಡೋ ಹಕ್ಕಿದೆ. ಕಾನೂನುಬದ್ಧವಾಗಿ ಅವಳು ನನ್ನ ಹೆಂಡ್ತಿ. ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ. ನಾನು ಕೇಳ್ತೀನಿ, ಎಲ್ಲಿಂದ ಬಂತು ನಿನಗೆ 1.5 ಕೋಟಿ ಮನೆ? ಈ ಮನೆಗೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ? ನಿನ್ನ ಲೈಫ್ ಸ್ಟೈಲ್ ಏನು? ನೀನು ಹೆಂಗೆ ಬಾಳ್ತಾ ಇದೆಯಾ, ಹೆಂಗೆ ಬದುಕ್ತಾ ಇದೆಯಾ? ಒಬ್ಬಳೇ ಮಗು ಕಟ್ಕೊಂಡು ಹೆಂಗೆ ಬದುಕ್ತಾ ಇದೆಯಾ? ಕೇಳಬಾರ್ದಾ ಸರ್? ಅದೇ ಹೇಳಿದ್ದು ಫಸ್ಟು. ಭಾವನಾತ್ಮಕ ವಿಚಾರ. ಇದಕ್ಕೆ ಅವರು ತಪ್ಪು ಮಾಡಿದ್ದಾರೆ, ದಂಡ ತರಲೇಬೇಕು ಅವರು. ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಾನು ಯಾವುದೇ ದುಡ್ಡು ಆಮಿಷಕ್ಕೆ ನಾನು ಬಳಗಾಗಿಲ್ಲ. ಯಾವುದೋ ರಾಜಕೀಯ ಒತ್ತಡ 100% ಇಲ್ಲ. ನನಗೆ ಅದು ಬೇಕೋ ಆಗಿಲ್ಲ. ಅದು ಅವ್ರು ಯೋಚನೆ ಮಾಡಬೇಕಾಯ್ತು. ದೊಡ್ಡ ವ್ಯಕ್ತಿಗಳು ದೊಡ್ಡ ಸ್ಥಾನದಲ್ಲಿರಬೇಕು. ಸಣ್ಣ ಸ್ಥಾನಕ್ಕೆ ಬಂತು ಅಂದರೆ ಇದೇ ಆಗೋದು. ಪ್ರಜೆಗಳ ಬದುಕಿನ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಒಂದು ಫೈಂಡೆ ಆಚೆ ಬಂದೇ ಬರುತ್ತೆ. ಸತ್ಯ ಸರ್ ಇದು. ಸುಳ್ಳಾಗಿದ್ದರೆ ಯಾಕೆ ಇಷ್ಟೊಂದು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ? ಸುಳ್ಳಾಗಿದ್ದರೆ ನಿಮ್ಮ ಮುಂದೆ ಎಲ್ಲ ಇಷ್ಟೊಂದು ಧೈರ್ಯವಾಗಿ ಹೇಳೋ ಅವಶ್ಯಕತೆ ನನಗಿಲ್ಲ. ಹೇಳೋಕ್ಕೂ ಆಗಲ್ಲ. ಅದೇಂಗೆ ಹೇಳ್ಬಿಡೋಕ್ಕಾಗತ್ತೆ? ಸುಳ್ಳು ಒಪ್ಪಿಡ್ತಾರ ಜನ? ಸತ್ಯ ಆಗಿರೋದಕ್ಕೆ ನಾನು ಡೇರಾಗಿ ಮಾತಾಡ್ತಾ ಇದ್ದೀನಿ. ನಾನು ತಪ್ಪಿದೆ, ತಪ್ಪು ಮಾಡಿದ್ದಾರೆ ಇವರು. ಏನಣ್ಣ? ಡೈವರ್ಸ್ ಕೇಳೋಕ್ಕೆ 20 ಲಕ್ಷ ಕೇಳಿದ್ದು, 30 ಲಕ್ಷ ಕೇಳಿದ್ದು. ಎಲ್ಲಿಂದ ಕೊಡಲಿ ಸರ್ ನಾನು? 20 ಲಕ್ಷ 30 ಲಕ್ಷ ಇವಳು ಕೊಟ್ಟು ಇವಳು ಮಾಡಿರೋ ತಪ್ಪು, ಇವ್ರು ನನಗೆ ಮೋಸ ಮಾಡಿರೋದಕ್ಕೆ ನಾನು ಇವ್ರು ದಂಡ ಕಟ್ಬಿಟ್ಟು ನಾನು ಆಚೆ ಬರಬೇಕಾ? ಇದು ಯಾವ ನ್ಯಾಯ ಇದು? ನಿನಗೆ ಇಷ್ಟ ಇಲ್ಲ ಅಂದರೆ ಹೋಗಮ್ಮ, ಹೋಗಿದ್ಯಾ ಹೋಗು, ಡೈವರ್ಸ್ ಕೊಡು ಕಾನೂನುಬದ್ಧವಾಗಿ. ಕೋರ್ಟಿಗೆ ಬಂದೆ, ಕೋರ್ಟಿಗೆ ಬರಲಿಲ್ಲ, ನಾನು ಬೇಜಾರಾಗಿ ಬಿಟ್ಬಿಟ್ಟೆ. ಎಷ್ಟು ಅಂತ ನಾನು ಖರ್ಚು ಮಾಡಲಿ ಕೋರ್ಟ್ಗೆ? ಎಷ್ಟು ಅಂತ ಸ್ಟೇಷನ್ಗೆ ಅಲ್ಲಿಲಿ ನಾನು? ಹೋದ ಕಡೆ ಎಲ್ಲ ವರದಕ್ಷಿಣೆ ಕೇಸು. ಏನಿದು ಸಿಕ್ಬಿಟ್ಟಿದೆ ವರದಕ್ಷಿಣೆ ಕೇಸು ಅಂದ್ಬಿಟ್ಟು ವರದಕ್ಷಿಣೆ ಸಾಕ್ಬಿಡೋದ? ಪೊಲೀಸವ್ರಿಗೆ, ಎಲ್ಲ ಪೊಲೀಸವ್ರಿಗೆ ತಿಳಿ ಹೇಳಿದೆ ನಾನು. ವಿಚಾರನ ಬಿಡಿಸಿ ಕೆಲವೊಂದು ಸಾಕ್ಷಿಗಳನ್ನ ತೋರಿಸಿದ್ಮೇಲೆ ಅವ್ರು ಒಪ್ಕೊಂಡ್ರು. ಹೌದು, ಇದು ಬೇರೆ ಥರ ಇದೆ, ನೀನು ಡೈವರ್ಸ್ಗೆ ಹಾಕು ಅಂತ. ಡೈವರ್ಸ್ಗೆ ಹಾಕಿದ್ರೆ ಕೋರ್ಟಿಗೆ ಬರಲಿಲ್ಲ. ಅಲ್ಲಿ ಬಂದರೆ 20 ಲಕ್ಷ. ಎಲ್ಲಿಂದ ಕೊಡಲಿ ನಾನು 20 ಲಕ್ಷ? ಕೊನೆಗೆ ಈ ಹಂತಕ್ಕೆ ಬರಲೇಬೇಕಾಯಿತು. ನಾನೇನು ಮಾಡೋಕ್ಕಾಗಲ್ಲ ಸರ್. ಅವ್ರವ್ರು ಮಾಡ್ಕೊಂಡಿರೋದು, ನಾನಲ್ಲ. ಪ್ರಸನ್ನ ಅಂತ ಸರ್. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.